ಮತ್ತೆ ಎಲ್ಲ ಸೋತ್ರ ಹುಡುಗರು ಅನ್ಸ್ಕೊಂಡು ನಾನು ಹೊಸ ವ್ಲಾಗ್ ಇವತ್ತು. ಸೊ ನಿನ್ನೆ 2 ವ್ಲಾಗ್ ಓದಿದ್ದೇನೆ ಹಾಕಿದೆ. ಸೊ ಹೋಪ್ಸು ನಿಮ್ಗೆ ಅದು ಇಷ್ಟ ಆಯಿತು ಅಂತ. ಆ್ಯಂಡ್ ಎಸ್ ಒಳ್ಳೆ ಕಮೆಂಟ್ಸ್ ಬರ್ತಾ ಇದೆ. ಸೊ ಎಸ್ ಹ್ಯಾಪಿ ಆಗಿದ್ದೀನಿ. ಸೊ ಇವತ್ತು ದಿನ ಸ್ಟಾರ್ಟ್ ಆಗ್ತಿರೋದು. ಇವತ್ತು ಆ್ಯಕ್ಚುಲಿ ಥರ್ಸ್ಡೇ ಆಗಿರೋದ್ರಿಂದ ನಾನ್ ವೆಜ್ ಡೇ. ಸೊ ಚಿಕನ್ ಆ್ಯಂಡ್ ಎಗ್ ಏನೂ ಇಲ್ಲ. ಸೊ ಇವತ್ತು ಜಸ್ಟ್ ಆ್ಯಸ್ ಯೂಶುವಲ್ ನಂದು ಫೇವ್ರೇಟು ಚಪಾತಿ ಜೊತೆ ಇವತ್ತು ಡಿಫ್ರೆಂಟ್ ಪಲ್ಯ, ಪಟ್ಲಕಾಯಿ ಪಲ್ಯ. ಸೊ ಮೋಸ್ಟ್ಲಿ ತುಂಬ ಜನಕ್ಕೆ ಗೊತ್ತಿರಲ್ಲ ಪಟ್ಲಕಾಯಿ ಅಂದರೆ ಏನು ಅಂತ, ನನಗೂ ಗೊತ್ತಿಲ್ಲ. ಬಟ್ ಎಸ್ ಇದೆ ಪಟ್ಲಕಾಯಿ ಪಲ್ಯ. ತಿಂದಾದ್ಮೇಲೆ ಮುಂದಿನ ಬ್ಲಾಗ್. ಸೊ ಗೈಸ್ ಮತ್ತೆ ನಾನು ಮತ್ತೆ ಮಿಥುನ್ ಸಿಕ್ಕಿದ್ವಿ, ಮತ್ತೆ ಟೆರೆಸ್ ಮೇಲೆ ಬಂದಿದ್ವಿ. ಆ್ಯಕ್ಚುಲಿ ಇವತ್ತು ಏನೂ ಜಾಸ್ತಿ ಏನು ಮಾಡೋಕ್ಕಿರಲಿಲ್ಲ. ಸೊ ಅದರಿಂದ ಮತ್ತೆ ನಾನು ಇಂಥ ವೆದರಲ್ಲಿ ಆ್ಯಕ್ಚುಲಿ ಮತ್ತೆ ನನ್ನ ಕಥೆನ ಸ್ಟಾರ್ಟ್ ಮಾಡ್ತೀನಿ ಬರೆಯೋಕ್ಕೆ. ಸೊ ನನ್ನ ಮೂವಿ ಕಥೆದು ಇನ್ನೂ ಒಂದು ನೆಕ್ಸ್ಟ್ ಪಾರ್ಟ್ ಒಂದು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಚಾಪ್ಟರ್ 1 ಸ್ಟಾರ್ಟ್ ಮಾಡಿದ್ದೀನಿ. ಸೊ ಚಾಪ್ಟರ್ 1 ಆಲ್ಮೋಸ್ಟ್ ಇಂಟ್ರಡಕ್ಷನ್ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಇಂಥ ವೆದರ್ ಇದ್ದಾಗ ನಾರ್ಮಲಾಗಿ ಚೆನ್ನಾಗಿ ಹತ್ರ ಬರಿತಾ ಇರ್ತೀನಿ. ಸೊ ಎಸ್ ಇನ್ನೂ ಸ್ವಲ್ಪ ಟೈಮ್ ತೊಗೊಳೋದು. ಐ ಥಿಂಕ್ ಮೋಸ್ಟ್ ಪ್ರಾಬಬಲಿ 6-5 ಇಯರ್ಸ್ ತೊಗೋಬೋದು ಕಂಪ್ಲೀಟ್ ಮಾಡೋಕೆ ಸ್ಟೋರಿನ. ಬಟ್ ಎಸ್ ಕಂಪ್ಲೀಟ್ ಮಾಡಿದ್ಮೇಲೆ ಪಕ್ಕ ನಿಮಗೆ ಎಲ್ಲರಿಗೂ ತೋರಿಸ್ತೀನಿ, ಹೇಳ್ತೀನಿ ಹೆಂಗಿದೆ ಏನೊಂದು ಸ್ಟೋರಿ ಅಂದ್ಬಿಟ್ಟು. ಬಟ್ ಸದ್ಯಕ್ಕೆ ಈಗ ಈ ಒಳ್ಳೆ ವೆದರ್ನ ಎಂಜಾಯ್ ಮಾಡ್ತಿದ್ದೀನಿ. ನೀವು ಕೂಡ ಎಲ್ಲರೂ ಈ ಥರ ಒಳ್ಳೆ ವೆದರ್ ಇದ್ದರೆ ಎಂಜಾಯ್ ಮಾಡಿ ಅಂತ ಹೇಳ್ತಾ ಸದ್ಯಕ್ಕೆ ಈಗ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಜಾಸ್ತಿ ಇವತ್ತೇನೂ ಮಾಡಲಿಲ್ಲ. ಸೊ ಅದರಿಂದ ಏನೂ ಜಾಸ್ತಿ ಇದಿಲ್ಲ. ಸೊ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ಹೊಸ ವ್ಲಾಗ್ಸ್ ಏನಾದ್ರು ಸಿ ಯು ಟಾಟಾ ಬಾಯ್.